ನಮ್ಮ ಕರ್ತನು ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕ್ರಿಸ್ತನ ಶ್ರಮಧ್ಯಾನದ ಕಾಲವು ಕರ್ತನ ಹತ್ತಿರ ತಿರುಗಿ ಬರುವಂಥದ್ದು, ದೇವರು ನಮಗಾಗಿ ಇಟ್ಟಿರುವಂತಹ ವಾಕ್ಯವನ್ನು ನೋಡುವಂಥದ್ದು ಮತ್ತು ನಮ್ಮ ಜೀವಿತದಲ್ಲಿ ಈ ವಾಕ್ಯವನ್ನು ಅಳವಡಿಸಿಕೊಳ್ಳುವಂಥದ್ದು, ಇದುವೇ ನಿಜವಾಗಿರುವಂತಹ ಕ್ರಿಸ್ತನ ಶ್ರಮಧ್ಯಾನದ ಕಾಲವು ಆಗಿರುವಂತದ್ದಾಗಿದೆ. ಇವತ್ತು ನಾವು ಮಲಾಕಿ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳೋಣ. ಇಗೋ, ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗಿಷ್ಟವಾದ ಒಡಂಬಡಿಕೆಯ ದೂತನು ತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಮಲಾಕಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದರೆ ಇವತ್ತಿನ ವಿಷಯ ಒಡಂಬಡಿಕೆಯ ದೂತನು ಅಥವಾ ಸಂದೇಶಕನು. ಒಡಂಬಡಿಕೆಯ ದೂತನೆಂದರೆ ಕರ್ತನು ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ ಹಾಗೆ ಆತನು ವಾಗ್ದಾನದ ಮೆಸ್ಸಿಯನನ್ನು ಕಳಿಸಿಕೊಡುತ್ತಾನೆಂದು ಆತನು ವಾಗ್ದಾನ ಮಾಡಿದನು. ಆತನು ಬರುವಾಗ ಆ ವಾಗ್ದಾನವು ಅಥವಾ ಒಡಂಬಡಿಕೆಯು ಪೂರ್ಣಗೊಳಿಸುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ ಪುಸ್ತಕವು ಕೊನೆಯದು. ಅಷ್ಟು ಮಾತ್ರ ಅಲ್ಲದೆ ಈ ಪುಸ್ತಕವು ಬಹಳ ಪ್ರಾಮುಖ್ಯತೆಯನ್ನು ನೋಡುತ್ತೇವೆ. ಇಸ್ರಾಯೇಲರು ಬಂಧನದಲ್ಲಿದ್ದರು. ಅವರು ಬಿಡುಗಡೆಯಾದ ನಂತರ ಅವರಿಗೆ ವಾಗ್ದಾನ ಮಾಡಲ್ಪಟ್ಟಿತ್ತು, ಅವರು ತಿರುಗಿ ಈ ಸ್ಥಳಕ್ಕೆ ಬಂದು ದೇವಾಲಯವನ್ನು ಕಟ್ಟುತ್ತಾರೆಂದು. ಹಾಗೆಯೇ ದೇವರು ವಾಗ್ದಾನ ಮಾಡಿದಂತೆ ದೇವಾಲಯವು ಕಟ್ಟಲ್ಪಟ್ಟಿತು. ಆದರೆ ದೇವರು ನಿರೀಕ್ಷಿಸಿದಂತೆ ಅನೇಕ ವಿಷಯಗಳು ಕ್ರಮವಾಗಿರಲಿಲ್ಲ. ಹಾಗೆಯೇ ಇಸ್ರಾಯೇಲರ ಜನರು ಮಾತ್ರವಲ್ಲ, ಯಾಜಕರು ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸಲಿಲ್ಲ ಮತ್ತು ಅನೇಕ ಸಮಸ್ಯೆಗಳನ್ನು ಮಲಾಕಿ ಪುಸ್ತಕದಲ್ಲಿ ನೋಡುತ್ತೇವೆ. ಬಹಳಷ್ಟು ಭ್ರಷ್ಟಾಚಾರ, ನಂಬಿಗಸ್ತಿಕೆಯ ಸಮಸ್ಯೆ, ಅನ್ಯಾಯವು ಮತ್ತು ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ನೋಡುತ್ತೇವೆ. ಆದರೆ ಮಲಾಕಿ 3ನೇ ಅಧ್ಯಾಯ 1ನೇ ವಚನ ಸರಿಯಾಗಿ ಪ್ರಾರಂಭವಾಗುತ್ತಾ ಇದೆ. ಇಸ್ರಾಯೇಲ್ ಜನರಿಗೆ ಜ್ಞಾಪಕಪಡಿಸಲಾಗಿದೆ, ಸಂದೇಶದ ದೂತನನ್ನು ನಾನು ಕಳುಹಿಸುತ್ತೇನೆ, ನನ್ನ ಸಂದೇಶಕನನ್ನು ಕಳುಹಿಸುತ್ತೇನೆ ಅನ್ನುವಾಗ ಇದು ಪ್ರವಾದನಾತ್ಮಕ ನುಡಿಯಾಗಿದೆ. ಇದು ಮಲಾಕಿಗೆ ಕೊಡಲ್ಪಟ್ಟಿದೆ ಮತ್ತು ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಪರಿಪೂರ್ಣತೆಗೊಳ್ಳುವುದನ್ನು ನೋಡುತ್ತೇವೆ. ಸ್ನಾನಿಕನಾದ ಯೋಹಾನನು ಮುಂದೆ ಬಂದು ಮಾರ್ಗವನ್ನು ಸಿದ್ಧಪಡಿಸುತ್ತಾನೆ. ಅದಾದ ನಂತರ ಒಡಂಬಡಿಕೆಯ ದೂತನು ಸ್ವತಃ ಯೇಸು ಬರುತ್ತಾನೆ. ಯೇಸು ಬಂದು ಇಸ್ರಾಯೇಲ್ ಜನರನ್ನು ಪುನರ್ಸ್ಥಾಪಿಸುತ್ತಾನೆ. ನಾವು ಬಯಸುವಂತಹ ಒಡಂಬಡಿಕೆಯ ದೂತನು ಬರುತ್ತಾನೆ ಎಂಬುದಾಗಿ ಕರ್ತನು ನುಡಿಯುತ್ತಾನೆ. ಯೇಸು ಕ್ರಿಸ್ತನು ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದಾನೆಂಬುದಾಗಿ ನಾವು ನಂಬುತ್ತೇವೆ. ಈ ಕ್ರಿಸ್ತನ ಶ್ರಮಧ್ಯಾನದ ಕಾಲದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಪಶ್ಚಾತ್ತಾಪ ಪಡುವಂತ ಕಾಲವಾಗಿರುತ್ತದೆ. ನಾವು ಕ್ರಿಸ್ತನ ಶ್ರಮಧ್ಯಾನದ ಕಾಲದಲ್ಲಿರುವಾಗ ದೇವರು ನಿಮ್ಮನ್ನೆಲ್ಲರನ್ನು ಈ ಮಾತುಗಳಿಂದ ಆಶೀರ್ವದಿಸಲಿ. ಆಮೇನ್. ಕರ್ತನ ಕಡೆಗೆ ನೋಡಿ ಪ್ರಾರ್ಥಿಸೋಣ. ತಂದೆಯೇ, ನಿನ್ನನ್ನು ವಂದಿಸುತ್ತೇವೆ. ಈ ಮಾತುಗಳನ್ನು ನಮಗೆ ಕೊಟ್ಟದಕ್ಕಾಗಿ ನೀನು ಅಮೂಲ್ಯವಾಗಿ ತಿಳಿಸಿದ್ದೀಯ. ಸ್ನಾನಿಕನಾದ ಯೋಹಾನನು ಸಂದೇಶಕನಾಗಿ ಬಂದನು ಯೇಸು ಕ್ರಿಸ್ತನ ಮುಂದೆ ಮಾರ್ಗವನ್ನು ಸರಾಗ ಮಾಡುವುದಕ್ಕಾಗಿ ಮತ್ತು ಪಶ್ಚಾತ್ತಾಪ ಪಡುವಾಗ ಈ ಕ್ರಿಸ್ತನ ಶ್ರಮದಾನದ ಕಾಲವು ಪಶ್ಚಾತ್ತಾಪದ ಕಾಲ, ಪರಿಶುದ್ಧ ಜೀವಿತವನ್ನು ಜೀವಿಸುವ ಪ್ರಾರ್ಥನೆ ಮತ್ತು ನ್ಯಾಯವಾದ ಜೀವಿತ ಕಾಲವಾಗಲಿ. ತಂದೆಯೇ, ನಮ್ಮನ್ನು ಮಾರ್ಪಡಿಸು, ನಮ್ಮ ಜೀವಿತವನ್ನು ಬದಲಾಯಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.